ಆ್ಯಂಡ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ನ್ಯೂ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಗೊತ್ತು ಸ್ವಲ್ಪ ಟೈಮ್ ಇಂದ ಮಾಡೋಕ್ಕಾಗಿಲ್ಲ. ಇವತ್ತೇನು ಅಂತಂದರೆ ಕ್ಯೂಟಾಗಿ ಚಿಕ್ಕದಾಗಿ ಹಾಗೆ ಸುಮ್ಮನೆ ಕೂತಿದ್ದೆ. ಸುಮ್ಮನೆ ಯಾಕೆ ಇದನ್ನು ಒಂದು ವ್ಲಾಗಾಗಿ ಮಾಡಬಾರ್ದು, ಶೇರ್ ಮಾಡಬಾರ್ದು ಅಂತ ಅನಿಸ್ತು. ಲೈಕ್ ನನ್ನ ವ್ಲಾಗ್ಸ್ನ ರುಟೀನಾಗಿ ಫಾಲೋ ಮಾಡ್ತಿರೋರು, ಲೈಕ್ ನನ್ನ ಬಗ್ಗೆ ಗೊತ್ತಿರೋರು ಗೊತ್ತೇ ಇರುತ್ತೆ. ನಾನು ಯೂಶ್ವಲಿ ಜಾಸ್ತಿ ಮೆಮೊರೀಸಿಗೆ ತುಂಬ ಟೈಮ್ ಕೊಡ್ತೀನಿ. ಲೈಕ್ ಇಷ್ಟರಲ್ಲೇ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಅದು ಒಂದು ಏನಂತಾರೆ ಒಂಥರ ಯಾರಿಗೂ ಗೊತ್ತಿಲ್ಲದೆ ಇರೋವಂಥ ಸೀಕ್ರೆಟ್ ಥರ ರಿವೀಲ್ ಮಾಡ್ತೀನಿ. ಸೀಕ್ರೆಟ್ ಅಂದರೆ ಆಮೇಲೆ ಎಲ್ಲೆಲ್ಲಿಗೋ ಹೋಗ್ಬಿಡ್ಬೇಡಿ, ಅಂಥ ಸೀಕ್ರೆಟ್ ಎಲ್ಲ ಅಲ್ಲ. ಏನು ಸೀಕ್ರೆಟ್ ಅಂತಂದರೆ ಲೈಕ್ ಕೆಲವೊಂದೊಂದನ್ನು ನಾನು ಮೆಮೊರೀಸ್ನ ಹಾಗೆ ಇಟ್ಕೊಳಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಅದೆಷ್ಟೇ ವರ್ಷ ಆಗಿರಲಿ, ಅದಕ್ಕೆ ಎಷ್ಟೇ ವರ್ಷದ ಇತಿಹಾಸ ಇರಲಿ, ಅದನ್ನು ಗಟ್ಟಿಯಾಗಿ ಕಾಪಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಸೊ ಎಸ್, ಅದಾಗಿರುತ್ತೆ ಇವತ್ತಿನ ವ್ಲಾಗ್. ಸೊ ತಡ ಮಾಡೋದು ಬೇಡ, ವ್ಲಾಗ್ ಒಟ್ಟಿಗೆ ಸ್ಟಾರ್ಟ್ ಮಾಡಿಬಿಡೋಣ. ಏನಪ್ಪ ವ್ಲಾಗು ಅಂತ ಅಂದರೆ ನಿಮಗೆಲ್ಲರಿಗೂ ಗೊತ್ತು, ನಮ್ಮ ಗ್ಯಾಂಗು ನಾವು ಎಷ್ಟೊಂದು ಫ್ಯಾಬ್ 8 ಫ್ಯಾಬ್ 10 ನಾವು ಎಷ್ಟು ಜನ ಇದ್ದೀವಿ ಗ್ಯಾಂಗಲ್ಲಿ. ಐ ಥಿಂಕ್ ಒಂದು 7 to 8 ಮೆಂಬರ್ಸ್ ಏನೋ ಇದ್ದೀವಿ ನಾವು. ಪಕ್ಕ ಅಂದರೆ ಪ್ರತಿ ಟೈಮಲ್ಲೂ ಇರ್ತೀವಿ ಅಂತಲೇ ಹೇಳ್ಬೋದು, ಆ ಥರ ಗ್ಯಾಂಗು. ಸೊ ಅವರು ನನಗೆ ರೀಸೆಂಟ್ಸಲ್ಲಿ ಅಂದರೆ ಒಂದು 4 years ಬ್ಯಾಕು, 5 years ಬ್ಯಾಕು ಅಥವಾ 3 years ಬ್ಯಾಕು ನನಗೆ ಏನೇನು ಗಿಫ್ಟ್ಸ್ ಕೊಟ್ಟಿದ್ರು ಅದನ್ನೆಲ್ಲ ರಿಕಾಲ್ ಮಾಡ್ಕೊಳ್ಳೋಣ. ಯಾಕೆ ರಿಕಾಲ್ ಮಾಡ್ಕೋಬಾರ್ದು, ಒಂದು ಮೆಮರಿಯಾಗಿ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಈ ವ್ಲಾಗು. ಅವರು ನೋಡ್ತಿದ್ರೆ ಅವ್ರಿಗೂ ಖುಷಿ ಆಗುತ್ತೆ, ಪರವಾಗಿಲ್ಲ ನಮ್ಮ ಸಿಯಾರು ಹಿಂಗೆಲ್ಲ ಕಾಪಾಡ್ಕೊಂಡಿದ್ದಾಳೆ. ಸಿಆರ್ ಅಂದರೆ ಕಾಲೇಜಲ್ಲಿ ಗೊತ್ತಲ್ಲ, ಸುಮ್ಮನೆ ಕ್ಲಾಸ್ ರೆಪ್ ಆಗಿದ್ದೆ. ಸೊ ಅವರೆಲ್ಲ ನನ್ನನ್ನು ಇವಾಗೂ ಯೂಶ್ವಲಿ ಕೆಲವರೆಲ್ಲ ಸಿಆರ್ ಅಂತಲೇ ಕರೀತಾರೆ. ಸೊ ಅದಕ್ಕೋಸ್ಕರ ತಡ ಮಾಡೋದು ಬೇಡ, ವ್ಲಾಗ್ನ ಸ್ಟಾರ್ಟ್ ಮಾಡಿಬಿಡೋಣ. ಸೊ ಫಸ್ಟ್ ಮೆಮೊರಿ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತಂದರೆ ವಿ ವಿಲ್ ಸ್ಟಾರ್ಟ್ ವಿತ್ ತೇಜಸ್. ನಾನು ಅವನ್ನ ಸ್ಯಾಂಟಾ ಅಂತ ಕರಿತೀನಿ, ಅವನು ನನ್ನ ಸ್ಯಾಂಟಾ ಅಂತ ಕರೀತಾನೆ. ಸ್ಯಾಂಟಾ ಅಂದರೆ ಕ್ರಿಸ್ಮಸ್ ಟೈಮಲ್ಲಿ ಬರುತ್ತಲ್ಲ ಸ್ಯಾಂಟಾ ಕ್ಲಾಸು, ಆ ಸ್ಯಾಂಟಾ. ಅದು ಒಂದ್ಸರಿ ಪ್ರೊನೌನ್ಸಿಯೇಷನ್ ಆ ಕಡೆ ಹೋಗ್ಬಿಡುತ್ತೆ, ಆಮೇಲೆ ಗೊತ್ತಲ್ಲ ನಮ್ಮ ಜನ ಸಿಕ್ಕಾಬಡೆ ಬುದ್ಧಿವಂತರು, ಅದಕ್ಕೋಸ್ಕರ. ಸೊ ಅದರಿಂದ ಒಂದು ದೊಡ್ಡ ಹಿಸ್ಟ್ರಿನೇ ಇದೆ. ಸೊ ಅವ್ನು ನನಗೆ ಐ ಥಿಂಕ್ 2018 ಲಾಸ್ಟ್ ನಮಗೆ ನಮ್ಮ ಗ್ಯಾಂಗಲ್ ಪಾಲ್ ನಿಕ್ಸನ್ ಅಂತ ಒಬ್ಬ ಫ್ರೆಂಡ್ ಇದ್ದಾನೆ. ಅವನು ಅವ್ರ ಮನೆ ಕ್ರಿಸ್ಮಸ್ ಕರೆದಿದ್ದ ನಮ್ಮನ್ನು. ಐ ಥಿಂಕ್ 2023 ಅನ್ಕೊತೀನಿ. ಈ ವರ್ಷ ಅವ್ನು ಕರೀಲಿಲ್ಲ, ಅದು ಪಾಪ ಕರೆದಿದ್ದ, ನಾವೆಲ್ಲ ಹೋಗೋಕ್ಕಾಗಿಲ್ಲ. ಅದ್ರೋದು ವರ್ಷ ಲಾಸ್ಟ್ ಇಯರ್ ಕರೆದಿದ್ದ, ನಾವು ಹೋಗೋಕ್ಕಾಗಿಲ್ಲ. ಅದ್ರ ಲಾಸ್ಟ್ ಇಯರ್ 4 years ಬ್ಯಾಕೇನೋ ಅವ್ರ ಮನೆ ಕ್ರಿಸ್ಮಸ್ಸಿಗೆ ಹೋಗಿದ್ವಿ. ಸೊ ಆವಾಗ ಅಲ್ಲಿ ಜಸ್ಟ್ ಹಾಗೆ ಸೀಕ್ರೆಟ್ ಸ್ಯಾಂಟಾ ಆಡೋಣ ಅಂತ ಅನಿಸಿ ಎಲ್ಲರೂ ಸೀಕ್ರೆಟ್ ಸ್ಯಾಂಟಾ ಪ್ಲ್ಯಾನ್ ಮಾಡಿ ಸಡನ್ನಾಗಿ ಅವ್ರ ಮನೆಗೆ ಊಟಕ್ಕೆ ಅಂತ ಹೋಗಿದ್ದು. ಅಲ್ಲೇ ಚಿಟ್ಸ್ ಹಾಕಿ ಒಬ್ರಿಗೊಬ್ರು ಎಕ್ಸ್ಚೇಂಜ್ ಮಾಡಿಕೊಂಡು ವಿ ಆಲ್ ಜಸ್ಟ್ ಪ್ಲೇಡ್ ಸೀಕ್ರೆಟ್ ಸ್ಯಾಂಟಾ. ಸೊ ಸೀಕ್ರೆಟ್ ಸ್ಯಾಂಟಾನಲ್ಲಿ ಗಿಫ್ಟ್ಸ್ ಎಕ್ಸ್ಚೇಂಜ್ ಮಾಡ್ಕೊಬೇಕಿತ್ತು. ನನಗೆ ಅವನ ಹೆಸರೇನೋ ಬಂದಿತ್ತು, ಐ ಡೋಂಟ್ ರಿಮೆಂಬರ್ ನನಗೆ ಯಾರ ಹೆಸರು. ಅವನಿಗೆ ನನ್ನ ಹೆಸರು ಬಂದಿತ್ತು. ಸೊ ಅವನೇನು ಗಿಫ್ಟ್ ಕೊಟ್ಟ ಅಂದರೆ ಅವ್ನ ಗಿಫ್ಟ್ ನಿಜವಾಗ್ಲೂ ಸಿಕ್ಕಾಬಡೆ ಕ್ರಿಯೇಟಿವ್ ಆಗಿತ್ತು. ಯಾಕಂದರೆ ನನಗಂತೂ ಸಿಕ್ಕಾಬಡೆ ಇಷ್ಟ ಆಯಿತು ಅವ್ನು ಕೊಟ್ಟಿದ್ದ ಗಿಫ್ಟು. ಅದು ಏನಪ್ಪ ಅಂತ ಅಂದರೆ ಸ್ಯಾಂಟಾ ಆ್ಯಕ್ಚುಲಿ ಅವನು 2 ಗಿಫ್ಟ್ ಕೊಟ್ಟಿದ್ದ ಗೈ, ಸುಳ್ಳು ಹೇಳ್ಬಾರ್ದು. ಒಂದು ನನ್ನ ಕೈಲಿ ಉಳಿಸ್ಕೊಳೋಕ್ಕಾಗಲಿಲ್ಲ, ಐ ಆಮ್ ರಿಯಲಿ ಸಾರಿ. 2 ಗಿಫ್ಟು ಏನು ಒಂದು ಅವನು ಒಂದು ಪ್ಲ್ಯಾಂಟ್ ಕೊಟ್ಟಿದ್ದ, ಅದು ಪರ್ಪಲ್ ಕಲರ್, ನನಗಿನ್ನೂ ನೆನಪಿದೆ. ಇಷ್ಟಿಷ್ಟೇ ಇತ್ತು ಅದು ಫ್ಲವರ್ಸು, ಅದನ್ನು ಕೊಟ್ಟಿದ್ದ. ಪಾಪ ಅಷ್ಟು ಅರ್ಜೆಂಟಲ್ಲಿ ನಾವು ಗಿಫ್ಟ್ಸ್ ಹುಡುಕ್ಬೇಕಲ್ಲ, ಯಾರಿಗಾದ್ರೂ ಅದು ಸ್ವಲ್ಪ ಕಷ್ಟನೇ ಇಮಿಡಿಯೇಟಾಗಿ ಗಿಫ್ಟ್ ಹುಡುಕ್ಬೇಕು. ಯಾಕಂದರೆ ನಾವು ಅವತ್ತೇ ಕೊಟ್ಕೊಬೇಕಿತ್ತು. ಇನ್ನು ನೆಕ್ಸ್ಟ್ ನಾವೆಲ್ಲರೂ ಡಿಸ್ಪರ್ಸ್ ಆಗಿಬಿಟ್ರೆ ಯಾವಾಗ ಸಿಗ್ತೀವಿ ಏನೋ ನಮಗೆ ಅಷ್ಟು ಕ್ಲಾರಿಟಿ ಇರಲ್ಲ. ಸೊ ಅವ್ನು ಅರ್ಜೆಂಟಲ್ಲಿ ಕೊಟ್ಟಿದ್ರು, ಕ್ರಿಯೇಟಿವ್ ಆಗಿ ಕೊಟ್ಟಿದ್ದ, ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅವ್ನ ಥಾಟ್ ಪ್ರೊಸೆಸ್ಸು. ಸೊ ಆ ಗಿಫ್ಟ್ ಕೊಟ್ಟಿದ್ದ ಪರ್ಪಲ್ ಕಲರ್ ಫ್ಲವರು, ಅದಿನ್ನೂ ನಂಗೆ ನೆನಪಿದೆ. ಅದು ತೊಗೊಂಬಂದು ನಮ್ಮ ಮನೇಲಿಟ್ಟು ಒಂದು 15 days 1 monthಗೆಲ್ಲ ಅದು ಸ್ವಲ್ಪ ಸ್ಪಾಯ್ಲ್ ಆಗೋಯ್ತು, ನನ್ನ ಕೈಲಿ ಉಳಿಸ್ಕೊಳಕ್ಕಾಗಲಿಲ್ಲ. ಬಟ್ ಪಾಟ್ ಇದೇನಿತ್ತು ಆ ಫ್ಲವರ್ಸು ಸಿಕ್ಕಾಬಡೆ ಚೆನ್ನಾಗಿತ್ತು, ಥ್ಯಾಂಕ್ ಯು. ಇನ್ನೊಂದು ಅವ್ನು ನನಗೆ ಕೊಟ್ಟಿದ್ದು ಗಿಫ್ಟ್ ಏನು ಅಂತಂದರೆ ದಿಸ್ ಝೂಮಲಾಗಿ ತೋರಿಸ್ತೀನಿ ನೋಡಿ. ಈ ಡೈರಿನ ಕೊಟ್ಟಿದ್ದ ಅವನು.
ಏನಕ್ಕೆ ಡೈರಿನ ಕೊಟ್ಟಿದ್ದ ಅಂದರೆ ನಾನು ಫಸ್ಟು ಈ ಡೈರಿ ನೋಡಿದಾಗ ನಂಗೆ ನಗು ಬಂತು, ಇವನೇನಕ್ಕೆ ಡೈರಿ ಕೊಡ್ತಾವನೆ, ಕಾಲೇಜಲ್ಲಿರೋದನ್ನೇ ಕಾಲೇಜ್ ಟೈಮ್ ಗೈಸ್, ನಾವು ಅವಾಗ ಆ್ಯಕ್ಚುಲಿ ಕಾಲೇಜಿಗೆ ಹೋಗ್ತಿದ್ವಿ. ಆ ವರ್ಷ ಅವ್ನ ಮನೆಗೆ ಲಾಸ್ಟ್ ಇಯರಲ್ಲಿ ಏನೋ ಇದ್ವಿ ಅನ್ಕೋತೀನಿ. ಅವಾಗ ಅದಾದಮೇಲೆ ಲಾಸ್ಟ್ ಇಯರ್ ಮುಗಿಸಿ ನೆಕ್ಸ್ಟ್ ಇಯರ್ ಏನೋ ಹೋಗಿದ್ದು ನಾವು 3-4 ಇಯರ್ ಬ್ಯಾಕ್ ಮೆಮೊರಿ ಇದು. ಅವತ್ತು ಅವ್ರ ಮನೆ ಕ್ರಿಸ್ಮಸ್ ಸ್ಯಾಂಟಾ ಕ್ಲಾಸ್ ಆಡೋಕೆ ಹೋದಾಗ ಅವ್ನು ಕೊಟ್ಟಿದ್ದು ನನಗೆ ಒಂದು ಪಾಟ್ ಕೊಟ್ಟಿದ್ದ ಫ್ಲವರ್ದು, ಇನ್ನೊಂದು ಇದು ಕೊಟ್ಟಿದ್ದ ಅವ್ನು ನನಗೆ. ಸೊ ಇದವನು ಏನಕ್ಕೆ ಕೊಟ್ಟಿದ್ದು ಅಂತಂದರೆ, ಯಾವಾಗೂ ಇದು ನಾನು ಕೇಳಿದೆ ನೀನು ಏನಕ್ಕೆ ನನಗೆ ಇದು ಕೊಟ್ಟೆ ಅಂದೆ. ಅವನು ಪ್ರತಿಯೊಂದೂ ನಾವು ಡೈಲಿ ಲೈಫಲ್ಲಿ ಏನೇನೆಲ್ಲ ಮಾಡ್ತೀವಿ ಅದನ್ನು ಶಾರ್ಟ್ ಫಾರ್ಮಲ್ಲಿ ಅಟ್ಲೀಸ್ಟ್ ಬರೆಯೋ ಹ್ಯಾಬಿಟ್ ಮಾಡ್ಕೊಬೇಕು ಸಂಟಾ ಅಂತ ಹೇಳ್ದ ಅವನು. ಅವ್ನ ಥಾಟ್ ಅವತ್ತು ನನಗೆ ಅನಿಸ್ತು. ಬಟ್ ಇತ್ತೀಚೆಗೆ ಸ್ವಲ್ಪ ಅದು ಇದು ಬರೀತಿರ್ತೀನಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ. ನನಗೆ ನೆನಪಾದವಾಗ, ಸುಳ್ಳು ಹೇಳ್ಬಾರ್ದು ಆಮೇಲೆ ದಿವಸ ಬರೀತೀನಿ ಅಂದ್ಬಿಟ್ಟು, ನನಗೆ ಯಾವಾಗಾದ್ರೂ ನೆನಪಾದಾಗ ಆ ಥರ ಸ್ವಲ್ಪ ಸ್ವಲ್ಪ ನೋಡಿ ಬರೀತಿರ್ತೀನಿ. ಆಮೇಲೆ ಈ ಡೈರಿ ಕೊಡಬೇಕಾದ್ರೆ ಅವನು ಮತ್ತು ಅವನದು ಇದು ಫ್ಲವರ್ ಪಾಟ್ ಕಳ್ಕೊಂಡಿರ್ಬೋದು ನಾನು, ಬಟ್ ಅವನು ಅದರಲ್ಲಿ ಏನು ಇಟ್ಕೊಟ್ಟಿದೆ ಅದನ್ನು ನಾನು ಕಳ್ಕೊಂಡಿಲ್ಲ ಗೈಸ್. ಲೈಕ್ ನೋಡಿ, ಅವನು ಈ ಸ್ಟಿಕ್ಕಿ ಪ್ಯಾಡ್ ನೋಡ್ತಾರೆ ಇರುತ್ತಲ್ಲ, ಇದರಲ್ಲಿ ನೋಡಿ ಈ ಥರ ಬರ್ಕೊಟ್ಟಿದ್ದ ಅವನು ನನಗೆ. ಸೊ ಇದನ್ನು ನಾನು ಕಳ್ಕೊಂಡಿಲ್ಲ, ಓದ್ತೀನಿ. ಸೊ ಈ ಬುಕ್ ಕೊಟ್ಟು ಈ ಬುಕ್ ಮೇಲೆ ಅವ್ನು ಹಿಂಗೆ ಸ್ಟಿಕ್ ಮಾಡಿದ್ದ, ಹಿಂಗೆ ಈ ಥರ ಸ್ಟಿಕ್ ಮಾಡಿಬಿಟ್ಟು ಅವ್ನು ನನಗೆ ಕೊಟ್ಟಿದ್ದ. ಓಕೆನಾ. ಸೊ ಇದನ್ನು ಕೂಡ ನಾನು ಎಲ್ಲಾದರೂ ಕಳ್ದಾಕೊಂಡ್ಬಿಡ್ತೀನಿ ಅಂದ್ಬಿಟ್ಟು ಈ ಚಿಟ್ಟನ್ನ ಕ್ಲೀನಾಗಿ ತೆಗ್ದು ಇಟ್ಕೊಂಡಿದ್ದೀನಿ. ಏನು, ಮೇಕ್ ಅ ಹ್ಯಾಬಿಟ್ ಆಫ್ ರೈಟಿಂಗ್ ಗುಡ್ ಥಿಂಗ್ಸ್ ಆರ್ ಬ್ಯಾಡ್ ಥಿಂಗ್ಸ್ ವಿಚ್ ಯು ಗೋ ಡೈಲಿ. When you read at last, good things will be a memory and bad things will be a lesson from your Santa. ನೋಡಿ, ಸಕ್ಕದಾಗಿ ಬರೆದಿದ್ದ ಅವನು. ನಿಜ ನಂಗೆ ತುಂಬ ಇಷ್ಟ ಆಯಿತು ಥಾಟು. ಲೈಕ್ ಪ್ರತಿದಿನ ಒಂದು ಬರೆಯೋ ಹ್ಯಾಬಿಟ್ ಮಾಡ್ಕೊ, ಒಳ್ಳೆ ಮೆಮೊರೀಸ್ ನಿನಗೆ ಯಾವತ್ತಾರು ತಿರುಗಿ ಓದಿದಾಗ ಇಟ್ ವಿಲ್ ಬಿ ನೈಸ್. ಬಟ್ ಕೆಟ್ಟದ್ದು ಏನಾದರೂ ಇತ್ತು ಅಂದರೆ ಅದರಿಂದ ನೀನೊಂದು ಪಾಠ ಕಲ್ತಂಗೆ ಇರುತ್ತೆ ಅಂತ ತುಂಬ ಚೆನ್ನಾಗಿ ಯೋಚನೆ ಮಾಡಿ ಬರೆದಿದ್ದ. ನನಗಂತೂ ಸಿಕ್ಕಾಬಡೆ ಇಷ್ಟ ಆಗಿತ್ತು ಈ ಥಾಟು. ಸೊ ಅದಕ್ಕೋಸ್ಕರ ಮತ್ತು ಇನ್ನೊಂದು ಕೊಟ್ಟಿದ್ದ, ಇನ್ನೊಂದು ಫ್ಲವರ್ ಪಾಟ್ ಕೊಟ್ಟಿದ್ನಲ್ಲ, ಅದರ ಮೇಲೆ ಇದನ್ನು ಅಂಟಿಸಿ ಕೊಟ್ಟಿದ್ದ. ಆಲ್ವೇಸ್ ಕೀಪ್ ಸ್ಮೈಲಿಂಗ್ ಆಸ್ ಫ್ಲವರ್ಸ್, ಮೆರಿ ಕ್ರಿಸ್ಮಸ್. ನೋಡಿ, ಆಲ್ವೇಸ್ ಕೀಪ್ ಸ್ಮೈಲಿಂಗ್ ಆಸ್ ಫ್ಲವರ್ಸ್, ಮೆರಿ ಕ್ರಿಸ್ಮಸ್. ಕೆಳಗಡೆ ನೋಡಿ ಅವನು ಸ್ಯಾಂಟಾ ಅಂತ ಬರೆದಿದ್ದನ್ನು ಕಾಣಿಸ್ತಿದ್ಯಾ. ಸೊ ಆ ಥರ. ಸೊ ಇದೊಂದು ಒಳ್ಳೆ ಮೆಮೊರಿ. ಸಂಟಾ ನೋಡ್ತಿದ್ಯಾ ನಿನ್ನ ಗಿಫ್ಟ್ನ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದೀನಿ. ಯೂಶ್ವಲಿ ನಾನು ಯಾರೇ ನನಗೊಂದು ಚಿಕ್ಕ ಪುಟ್ಟ ಪ್ರತಿಯೊಂದು ಏನೇ ಗಿಫ್ಟ್ಸ್ ಕೊಟ್ಟರು ನಾನು ಅಷ್ಟು ಜೋಪಾನವಾಗಿ ಇಟ್ಕೋತೀನಿ ಗೈಸ್. ಇದು ಬರೀ ನನ್ನ ಫ್ರೆಂಡ್ಸ್ದು ತೋರಿಸ್ತಾ ಇದ್ದೀನಿ. ನಿಜ ಕೆಲವೊಂದೆಲ್ಲ ನಂಬಲ್ಲ ನೀವು, ನಿಜ ನನ್ನ ಆ ಥರ ನೋಡ್ರೆ ಹುಚ್ಚಿ ಅಂದ್ಕೊಬಿಡ್ತೀರಾ. ನಮ್ಮಪ್ಪ ಕೊಟ್ಟಿರೋದು ಇರ್ಬೋದು, ತುಂಬ ಕೆಲವೊಂದೆಲ್ಲ ಸೀಕ್ರೆಟಾಗಿ. ಅದು ಒಂದು ದಿವಸ ಇಫ್ ಐ ಕ್ಯಾನ್ ಐ ವಿಲ್ ಡೆಫಿನೆಟ್ಲಿ ಟ್ರೈ ಟು ಮೇಕ್ ಅ ವ್ಲಾಗ್ ಆಫ್ ಇಟ್. ಅದನ್ನು ನಾನು ಹೇಗೆ ಇವಾಗ ನಮ್ಮಪ್ಪ ಯಾವುದೋ ನನಗೊಂದು ಸ್ಪೆಷಲ್ ಚಾಕ್ಲೇಟ್ ಕೊಡಿಸಿರೋದಿರ್ಬೋದು, ಗೈಸ್ ತಿಂತ ಅರ್ಧೋಗಿರುತ್ತೆ. ಆ ರ್ಯಾಪರ್ನ ಫೋಲ್ಡ್ ಮಾಡಿ ಅದ್ರ ಮೇಲೆ ಡೇಟು ಟೈಮು ಅದನ್ನು ನಮ್ಗೆ ಒಂದು ಜಾಗ ಅಂತ ಮಾಡಿಬಿಟ್ಟು ಅದಕ್ಕೆ ಫುಲ್ಲು ನನ್ನ ಮೆಮೊರೀಸ್ನ ಹಾಕ್ಕೊಂಡಿದ್ದೀನಿ. ನಮ್ಮಪ್ಪದಿರ್ಬೋದು, ನನಗೆ ಸ್ಪೆಷಲ್ ಲೈಫಲ್ಲಿ ಯಾರ್ಯಾರು ನಮ್ಮಪ್ಪ ನನಗೆ ಏನೇನೆಲ್ಲ ಕೊಟ್ಟಿದ್ದಾರೆ, ನನಗೆ ತುಂಬ ಅದನ್ನು ಕಾಪಾಡ್ಕೋಬೇಕು ಪ್ರಿಷಿಯಸ್ ಆಗಿ, ನನಗೆ ತುಂಬ ಕಾಪಾಡ್ಕೋಬೇಕು ಅದನ್ನು ಅಂತ ಅನ್ಸಿದ್ದನ್ನೆಲ್ಲ ಆ ಥರ ಮಾಡಿಟ್ಕೊಂಡಿದ್ದೀನಿ. ಇದು ಬರೀ ಜಸ್ಟ್ ನನ್ನ ಫ್ರೆಂಡ್ಸ್ ಯಾರೆಲ್ಲ ಇದ್ದಾರೆ ಅವ್ರೇನು ಕೊಟ್ಟಿದ್ದಾರೆ ಅದನ್ನು ಶೇರ್ ಮಾಡ್ಕೊತಿದ್ದೀನಿ, ಅದಕ್ಕೆ ಇಷ್ಟು ಉದ್ದಾಗೋಗ್ತಿದೆ. ಇನ್ನು ಅದನ್ನು ಡೆಫಿನೆಟ್ಲಿ ಯಾವುದಾದ್ರೂ ಒಂದು ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಅದು ಅವ್ನು ಕೊಟ್ಟಿದ್ದು. ನೆಕ್ಸ್ಟ್ ಬಂದು ಇದರಲ್ಲಿ ನಾನು ಇದು ಇಯರಿಂಗ್ಸು ಮತ್ತು ಇದು ಏನದು ಡಾಲರ್ ಬರುತ್ತಲ್ವ ಅದನ್ನು ಹಾಕ್ಕೊಂಡಿದ್ದೀನಿ. ಈ ಇಯರಿಂಗ್ಸ್ನ ಬಂದುಬಿಟ್ಟು ಈ ಕಡೆ ಇರೋದು ಇಯರಿಂಗ್ಸು, ಈ ಕಡೆ ಇರೋದು ಡಾಲರು. ಈ ಇಯರಿಂಗ್ಸ್ನ ಬಂದುಬಿಟ್ಟು ನನಗೆ ಮೇಘನ ಕೊಡಿಸಿದ್ದು, ಇಫ್ ಐ ಆಮ್ ನಾಟ್ ರಾಂಗ್. ನೆನಪೈತಾ ನಿನಗೆ? ನಾನು ಅವಳು ವಾರ ಅನ್ಕೊತೀವಿ. ಕಾಲೇಜ್ ಟೈಮಲ್ಲಿ ಇದ್ವಿ ನಾವು ಲಾಸ್ಟ್. ಸಿಕ್ಕಾಪಟ್ಟೆ ಗಿಫ್ಟ್ಸ್ ಕೊಟ್ಕೊಂಡಿದ್ದೀವಿ ಗೈಸ್ ನಾವು ಫ್ರೆಂಡ್ಸಲ್ಲಿ ಒಬ್ರಿಗೊಬ್ರು. ಬಟ್ ಕೆಲವೊಂದು ತುಂಬ ಸ್ಪೆಷಲ್ಲಾಗಿ ಉಳ್ಕೊಂಡಿರೋದನ್ನ ನಾನು ಪ್ರಿಸರ್ವ್ ಮಾಡಿ ಇಟ್ಕೊತೀನಿ. ಅದನ್ನು ನಾನು ಆದಷ್ಟು ಯೂಸ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಯೂಸ್ ಮಾಡಿದಷ್ಟು ಅದು ಹಳೇದಾಗ್ಬಿಡ್ಬೋದು ಅಥವಾ ಇನ್ನೊಂದೇನಾದರೂ ಆಗ್ಬಿಡ್ಬೋದು ಅನ್ನೋ ಕನ್ಸರ್ನ್ಗೋಸ್ಕರ. ವಿಚ್ ಶುಡ್ ಆಲ್ವೇಸ್ ಬಿ ಅ ಗುಡ್ ಮೆಮೊರಿ ಫಾರ್ ಮೀ ಅಂತ ಇದನ್ನು ಅವಳು ಕೊಡಿಸಿದ್ದು ಲಾಸ್ಟ್ ಇಯರಲ್ಲ. ಹಾಗೆ ಸುಮ್ಮನೆ ರೋಡ್ ಸೈಡಲ್ಲಿ ಬರುವಾಗ ನಾನು ಯೂಶ್ವಲಿ ಗೊತ್ತು ನಿಮಗೆ ನಾನು ಆರ್ಟಿಫಿಷಿಯಲ್ ಯೂಸ್ ಮಾಡಲ್ಲ. ಐ ಆಮ್ ನಾಟ್ ದಟ್, ಅದು ಆರ್ಟಿಫಿಷಿಯಲ್ ಆಕ್ಸೆಸರೀಸ್ ನಂಗೆ ಸ್ವಲ್ಪ ಆ ಥರ ಪರ್ಸನ್ ಎಲ್ಲ ಇಷ್ಟಪಡಲ್ಲ ನಾನು. ನೀವು ಪ್ರತಿ ಸರಿ ಹೇಳ್ತಿರ್ತೀನಿ ನಾನು, ಈ ಓಲೆ ಬಿಟ್ಟು ಬೇರೆ ನಾನು ನೋಡಿರ್ತೀರ ನೀವು ನನ್ನ ವ್ಲಾಗ್ಸಲ್ಲಿ. ಸೊ ಅದನ್ನ ಏನೋ ಸಡನ್ನಾಗಿ ಅವತ್ತು ನೋಡ್ಬಿಟ್ಟು ನಂಗೆ ಒಂಥರ ಇಷ್ಟ ಆಯ್ತು, ಇದು ಕ್ಯೂಟಾಗಿ ಆ ಥರ ಇದು ಸ್ಟಡ್ಸ್ ಇತ್ತು, ಕಾಣಿಸುತ್ತಾ ನಿಮಗೆ? ಈ ಥರ ಸ್ಟಡ್ಸ್ ಇತ್ತಲ್ವ, ನಂಗೆ ಅದು ಇಷ್ಟ ಆಗಿ ಒಂಥರ ಕ್ಯೂಟಾಗಿ ಅನಿಸಿ ಸುಮ್ಮನೆ ಅವಳಿಗೆ ಹೇಳಿದೆ ಬಾಯಿ ಮಾತಿಗೆ, ಚೆನ್ನಾಗಿದೆಯಲ್ವ ವಾರ ಅಂತ. ನನಗೆ ಗೊತ್ತೇ ಇಲ್ಲ, ನಾನು ತೇಜು ಮುಂದೆ ನಡ್ಕೊಂಡು ಬರ್ತಿದ್ವಿ.
ಆವಾಗ ನಾವು ಬಸ್ಸಿಗೆ ಬರುವಾಗ ಹೆಂಗಿತ್ತು ಅಂದರೆ ಅವಳು ಕೋಗಿಲು ಕ್ರಾಸಿಂದ ಮುಂದೆ ಮಾರುತಿ ನಗರಲ್ಲಿ ಅವಳ ಮನೆ ಇರ್ತಿದ್ದು. ನಾನು ತೇಜು ಸ್ವಲ್ಪ ಮುಂದೆ ಬರಬೇಕಿತ್ತು. ತೇಜುದು ಹೆಗ್ಡೆ ನಗರ, ನಂದು ಸಾರೇಪಳ್ಯ. ಅವಳು ನಾವು ಬಸ್ ಹತ್ಕೊಂಡು ಹಿಂದೆನೇ ಬರುವಾಗ ಅಷ್ಟೊಳಗೆ ತೊಗೊಂಡು ಹತ್ಬಿಟ್ಟಿದ್ಲು. ಅವಳು ಇಳಿವಾಗ ಕೊಟ್ಬಿಟ್ಟು ಟಕ್ಕಂತ ಓಡೋಗ್ಬಿಟ್ಲು. ತಗೋ ನಿಂಗೆ ಇಷ್ಟ ಆಯ್ತಲ್ವ ಅಂದ್ಬಿಟ್ಟು ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಅದೊಂದು ಮೆಮೊರಿ ಶೇರ್ ಮಾಡ್ಕೋಬೇಕನ್ನಿಸ್ತು. ಮತ್ತು ಇದ್ರೊಳಗಡೆ ಇದ್ರ ಪಕ್ಕ ಇರೋದು ನೋಡಿ, ಇಲ್ಲಿ ಕಾಣಿಸ್ತಿದೆ ನಿಮಗೆ, ಇದು ಸಾಯಿಬಾಬಾ ಡಾಲರು. ಇದು ನನಗೆ ಮುಕುಂದ ಅಂತ, ಅವನು ನನ್ನ ಬೆಸ್ಟ್ ಫ್ರೆಂಡೇ, ಅವ್ನು ಕೊಟ್ಟಿರೋದು. ಅವನು ನಾನು ಈ ಥರ ಚೇನ್ ಹಾಕ್ತಿದ್ದೆ ಇದೇ ಥರ ಸೇಮ್ ಕಾಲೇಜಲ್ಲಿ. ಇವಾಗ ನಾನೇನು ಇದಕ್ಕೆ ಈ ಲಾಕೆಟ್ ಹಾಕಿದ್ದೀನಿ, ಇಯರಿಂಗ್ಸ್ ಎಲ್ಲ ಬಿದ್ದೋಗ್ತಿದೆ. ಇವಾಗ ಈ ಲಾಕೆಟ್ ಹಾಕಿದ್ದೀನಿ. ಆವಾಗ ಅದನ್ನು ಹಾಕ್ತಿದ್ದೆ. ಅವನನ್ನ ಐ ಥಿಂಕ್ ಲಾಸ್ಟ್ ಇಯರ್ ಅಲ್ಲ ಅದ್ರ ಇನ್ನೊಂದು 2 years ಬ್ಯಾಕ್ ಹಿಂದೆ ಕೊಟ್ಟಿದ್ದವನು. ಅದನ್ನು ಸೇಫಾಗಿ ಅದರೊಳಗಡೆನೇ ಹಾಕಿಟ್ಕೊಂಡಿದ್ದೀನಿ. ಸೊ ಅದವನು ಕೊಟ್ಟಿದ್ದು. ಥ್ಯಾಂಕ್ ಯು ಮೇಘನ, ಥ್ಯಾಂಕ್ ಯು ಮುಕುಂದ. ಆಮೇಲೆ ಈ ಕ್ಲಿಪ್ಪು ಇದನ್ನು ನನಗೆ ತೇಜು ಕೊಡಿಸಿದ್ದು. ಯೋಚನೆ ಮಾಡ್ತಿದ್ದೀನಿ ಅಂತ ಅಂದ್ಕೊಂಬೇಡಿ, ತೇಜುನೇ ಕೊಡಿಸಿದ್ದು. ಯಾಕಂದರೆ ಇದೇ ಥರದ್ದು ಇನ್ನೊಂದು ಕ್ಲಿಪ್ ಮೇಘನ ಕೊಡಿಸಿದ್ದು ನೆನಪು ನನಗೆ. ಸೊ ಅದಕ್ಕೆ ಮೇಘನ ತೇಜುನ ಅನ್ನೋದು ಒಂದಿತ್ತು. ತೇಜು ನನಗೆ ತುಂಬ ಕೊಡಿಸಿದ್ದಾಳೆ ಬಟ್ಟೆ ಅದು ಇದೆಲ್ಲ ನನ್ನ ಬರ್ಡೇಗೆ. ಅದರಲ್ಲಿ ಇದು ಒಂದು ತೇಜು ಕೊಡಿಸಿರೋ ಮೆಮೊರಿ. ಇದು ಎಲ್ಲಿ ತೊಗೊಂಡಿದ್ದು ಅಂತಂದರೆ, ನಾವು ಅವಾಗ ಶಾರ್ಟ್ ಫಿಲಮ್ ಏನೋ ತೆಗಿಬೇಕು ಫ್ರೆಂಡ್ಸ್ ಎಲ್ಲ ಸೇರಿ ಅಂತ ಪ್ಲ್ಯಾನ್ ಮಾಡಿದವಾಗ ಅವಳು ಸ್ವಲ್ಪ ಹುಷಾರಿಲ್ಲದ್ರೆ ಮನೇಲಿದ್ಲ. ಆ ಟೈಮಲ್ಲಿ ಒಂಚೂರು ಹೆಲ್ತ್ ಚೆನ್ನಾಗಿರಲಿಲ್ಲ ಅವಳಿಗೆ. ಆ ಟೈಮಲ್ಲಿ ಅವಳು ವಾಪಸ್ ಕಾಲೇಜಿಗೆ ಬಂದವಾಗ ಏನೋ ಫೆಸ್ಟೋ ಏನೋ ಇತ್ತು. ನಾನು ಅವತ್ತು ಪಿಂಕ್ ಕಲರ್ ಫ್ರಾಕ್ ಏನೋ ಹಾಕಿದ್ದೆ. ಅವತ್ತು ನಾನು ಕ್ಲಿಪ್ ಮರ್ತೋಗ್ಬಿಟ್ಟಿದ್ದೆ ಆ್ಯಕ್ಚುಲಿ. ಅವತ್ತು ಅವಳು ಇದನ್ನು ನೋಡಿಬಿಟ್ಟು ಚೆನ್ನಾಗಿದೆ, ಇದು ಹಾಕೋ ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಕೊಡಿಸಿದ್ದು ಅವಳು ನನಗೆ. ಆಮೇಲೆ ಮನುನು ತುಂಬ ಕೊಡಿಸಿದ್ದಾನೆ ಗೈಸ್. ಮನು ಆಗಿರ್ಬೋದು, ಮನೋಹರ್ ಅಣ್ಣ ಆಗಿರ್ಬೋದು, ಅವರು ಕೊಡಿಸಿದ್ದಾರೆ. ಬಟ್ ಅವ್ರದ್ದು ಅಲ್ಲಿ ಇಲ್ಲಿ ಏನೋ ನನಗೆ ಅಲ್ಲಿ ಇಲ್ಲಿ ಇಟ್ಟಿರ್ತೀನಿ, ಹುಡುಕ್ಬೇಕು ನಾನು. ಇದು ಬಂದು ಗೊಂಬೆ. ಇದನ್ನು ನಾವು ಐ ಥಿಂಕ್ ಒಂದು 5 years ಬ್ಯಾಕ್ ನಾವು ಮೈಸೂರಿಗೆ ಹೋಗಿದ್ವಿ. ಅಲ್ಲಿ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ. ನೋಡ್ಬೋದು ನೀವು ನನ್ನ ಇನ್ಸ್ಟಾ ಸ್ಟೋರಿಯಲ್ಲಿ ಮೈಸೂರು ಅಂತ ಇದೆ, ಫ್ರೆಂಡ್ಸ್ ಜೊತೆ ಹೋಗಿರೋದು. ಜಸ್ಟ್ ಗೋ ಆ್ಯಂಡ್ ಚೆಕ್ ಇಫ್ ಯಾರು ನೋಡಿಲ್ಲ ಅಂದರೆ. ಅಲ್ಲಿ ಹೋದವಾಗ ಸುಮ್ಮನೆ ಹಾಗೆ ದರ್ಶನ ಮಾಡ್ಕೊಂಡು ಈಚೆ ಬರುವಾಗ ಈ ಗೊಂಬೆ ಕಾಣಿಸ್ತು. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸುಮ್ಮನೆ ರೋಡ್ ಸೈಡಲ್ಲಿ ಹಿಂಗೆ ಚೆನ್ನಾಗಿದೆ ಅಂತ ಹೇಳಿದವಾಗ ಇದು ಶಿವು ಕೊಡಿಸಿದ್ದು. ಇದನ್ನು ಕೊಡಿಸ್ಬಿಟ್ಟು ಇದಕ್ಕೊಂದು ಹೆಸರು ಇಟ್ಟವನೇ, ನನಗೆ ಇನ್ನೂ ನೆನಪಿದೆ, ಟೊಂಗಡಿ ಅಂತ. ಕರೆಕ್ಟಾಗಿ ಶಿವು ಟೊಂಗಡಿ ಅಂತ ಹೆಸರು ಇಟ್ಟಿದ್ದಾನೆ ಇದಕ್ಕೆ. ಇದನ್ನು ಇವತ್ತಿಗೂ ಉಳಿಸ್ಕೊಂಡಿದ್ದೀನಿ ಮೆಮೊರಿಯಾಗಿ. ಮನೆ ಪೇಂಟ್ ಮಾಡಿಸುವಾಗ ಏನೆಲ್ಲ ಮಾಡಿಸೋ ಪ್ರತಿಯೊಂದೂ ನಾನು ಹುಷಾರಾಗಿ ಗಮನ ಇಟ್ಟು ಪ್ರಿಸರ್ವ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಟೊಂಗಡಿ ಅಂತ ಇದು ಅವ್ನು ಕೊಡಿಸಿರೋದು. ಸೊ ಅದನ್ನು ಇಟ್ಕೊಂಡಿದ್ದೀನಿ. ನನಗೇನೋ ಈ ಥರ ಚಿಕ್ಕ ಚಿಕ್ಕ ಮೆಮೊರೀಸ್ನ ಪ್ರಿಸರ್ವ್ ಮಾಡಿ ಇಟ್ಕೊಳೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ಐ ಗಿವ್ ದಟ್ ಇಂಪಾರ್ಟೆನ್ಸ್ ಅಂತಲೇ ಹೇಳ್ಬೋದು. ನನಗೆ ತುಂಬ ದೊಡ್ಡ ವಿಷಯ, ಲ್ಯಾವಿಶ್ ಥಿಂಗ್ಸ್ ಖುಷಿ ಕೊಡಲ್ಲ. ನಾವು ನಮಗೆ ಇನ್ನೊಂದು ಪರ್ಸನ್ ನಮಗೆ ಕೊಡೋ ಟೈಮು, ನಮಗೆ ಒಂದು ಚಿಕ್ಕ ಮೊಮೆಂಟ್ಸೇ ನಮಗೆ ಚೆರಿಷ್ ಮಾಡೋಕ್ಕಾಗೋದು ಅಂತ ಅನಿಸುತ್ತೆ ನನ್ನ ಪ್ರಕಾರ. ಇವಾಗ ನಾವು ಅವ್ರಿಗೇನೋ ಒಂದು ದೊಡ್ಡ ಗಿಫ್ಟ್ ಕೊಟ್ಟು ಇಂಪ್ರೆಸ್ ಮಾಡಬೇಕು ಅನ್ನೋದಕ್ಕಿಂತ ನಾವು ಅವ್ರ ಜೊತೆ ಇದ್ದು ಮಾತಾಡೋ ಒಂದು ಒಳ್ಳೆ ಮಾತು ಖುಷಿ, ಎಂಡ್ ಆಫ್ ದ ಡೇ ಅದೊಂದು ಉಳ್ಕೊಳುತ್ತೆ ಅಂತ ನನ್ನ ಪ್ರಕಾರ. ಸೊ ಆ ಥರ ನನ್ನ ಲೈಫಲ್ಲಿ ನಡೆಯೋ ಪ್ರತಿಯೊಂದು ಬ್ಯೂಟಿಫುಲ್ ಮೂಮೆಂಟ್ನೂ ಐ ಟ್ರೈ ಟು ಪ್ರಿಸರ್ವ್ ದಟ್ ಆ್ಯಂಡ್ ಚೆರಿಷ್ ತುಂಬ ಟೈಮು. ನಾನು ವ್ಲಾಗ್ಸ್ ಮಾಡೋದಕ್ಕೂ ಅದೇ ಮೇನ್ ರೀಸನ್. ಕೆಲವರೆಲ್ಲ ಅನ್ಕೊಬೋದು ವ್ಲಾಗ್ಸ್ ಮಾಡೋದು ಅದಕ್ಕೆ ಇದಕ್ಕೆ ಅಂತ. ಬಟ್ ನನ್ನ ವ್ಲಾಗ್ ನಾನು ಮಾಡೋದು ಮೇನ್ ಮೋಟಿವ್ ಏನಂದರೆ, ಅಟ್ಲೀಸ್ಟ್ ನಾನು ಇವಾಗ ಫೋನಲ್ಲಿ ಇವತ್ತೊಂದು ದಿವಸ ಗ್ಯಾಲರಿ ನಾನೆಲ್ಲ ಡಿಲೀಟ್ ಮಾಡ್ಬೋದು, ಅಥವಾ ಏನೋ ಡಂಪ್ ಮಾಡ್ಬೋದು, ಒಂದು ಫೋನ್ ಕಳೆದೋಗ್ಬೋದು, ನಾಳೆ ದಿವಸ ನಾನು ಇನ್ನೊಂದು ಹೊಸ ಫೋನ್ ತೊಗೋಬೋದು. ಬಟ್ ಅಟ್ಲೀಸ್ಟ್ ಇಫ್ ಐ ಕೀಪ್ ಇಟ್ ಇನ್ ದ ಫಾರ್ಮ್ ಆಫ್ ವ್ಲಾಗ್ ಯೂಟ್ಯೂಬಲ್ಲಿ ಹಾಕಿಬಿಟ್ರೆ, ನಾನು ಯಾವ ಫೋನ್ ತೊಗೊಂಡ್ರೂ ಅದಕ್ಕೆ ಅದು ಇದ್ದೇ ಇರುತ್ತೆ, ಎಲ್ಲೂ ಹೋಗಲ್ಲ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ಮೇಲೆ. ಸೊ ಅದರಿಂದ ನನಗೆ ಹೌ ಐ ವಾಸ್ ಇನ್ನೊಂದು 4-5 ವರ್ಷ ಮುಂದೆ ಹೋಗಿ ನಾನು ಹಿಂದೆ ತಿರುಗಿ ನೋಡ್ಕೊಂಡಾಗ ನಾನು ಹೆಂಗಿದ್ದೆ ಆವಾಗ, ಲೈಕ್ ಇದೆಲ್ಲ ಒಂದೊಂದು ಮೆಮೊರಿಯಾಗಿ ಉಳ್ಕೊಳುತ್ತೆ. ನಾನು ಮಾಡೋ ಪ್ರತಿಯೊಂದು ವ್ಲಾಗಲ್ಲೂ ನಾನೇನೇನು ಮಾಡ್ತಿದ್ದೆ, ಎಲ್ಲಿಗೆ ಹೋಗಿದ್ದೆ, ಇವಾಗ ಯಮುನಾ ಆಂಟಿ ಮಗ ರಿದ್ದು ಜೊತೆ ಇರೋ ಮೆಮೊರೀಸ್ ಆಗಿರ್ಬೋದು, ಅದೆಲ್ಲ ತುಂಬ ವ್ಲಾಗ್ಸಲ್ಲಿ ಕ್ಯಾಪ್ಚರ್ ಆಗಿದೆ. ಸೊ ಅದೆಲ್ಲ ನನಗೊಂದು ಒಳ್ಳೆ ಖುಷಿ ಕೊಡುತ್ತೆ. ಮೇನ್ ನಿಜ ಹೇಳ್ತೀನಿ, ನನಗೆ ಟು ಕ್ರಿಯೇಟ್ ಮೆಮರೀಸ್ ಓನ್ಲಿ ಐ ಆಮ್ ಯೂಸಿಂಗ್ ಮೇಕಿಂಗ್ ಬ್ಲಾಗ್ಸ್ ಅಂತಲೇ ಹೇಳ್ಬೋದು ಮೇನ್ ಮೋಟಿವು. ಅದ್ರ ಜೊತೆ ಬೆಳಿಬೇಕು ಅನ್ನೋ ಆಸೆ ಎಲ್ಲರಿಗೂ ಇರುತ್ತೆ, ನನಗೂ ಇರುತ್ತೆ, ಇಲ್ಲ ಅಂತ ಸುಳ್ಳು ಹೇಳೋಕ್ಕೆ ಡೆಫಿನೆಟ್ಲಿ ಬರಲ್ಲ. ಬಟ್ ಅದಕ್ಕಿಂತ ಜಾಸ್ತಿ ಸ್ವಲ್ಪ ಮೆಮೊರೀಸು.
ಇನ್ನೊಂದು ದಿವಸ ಆಗಲೇ ಹೇಳ್ದಂಗೆ ಆ ವ್ಲಾಗ್ ತುಂಬ ಉದ್ದ ಆಗಿಬಿಡ್ತಿದೆ, ಆಮೇಲೆ ನೋಡೋರ್ಗು ಬೋರ್ ಆಗಬಾರ್ದು, ಅದಕ್ಕೋಸ್ಕರ ಐ ಆಮ್ ಟ್ರೈಂಗ್ ಟು ಎಂಡ್ ಹಿಯರ್. ಇನ್ನೊಂದು ದಿವಸ ನೆಕ್ಸ್ಟ್ ವ್ಲಾಗ್ ಅಂತ ಹೇಳಲ್ಲ, ಬೋರ್ ಆಗಿಬಿಡುತ್ತೆ. ನೆಕ್ಸ್ಟ್ ವ್ಲಾಗ್ ಸಮಥಿಂಗ್ ಐ ಟ್ರೈ ಟು ಡೂ ಸಮಥಿಂಗ್ ರಿಯಲಿ ಡಿಫ್ರೆಂಟ್. ಅದರ ನೆಕ್ಸ್ಟ್ ವ್ಲಾಗ್ ಅಂತಲೇ ಹೇಳ್ಬೋದು, ಅಥವಾ ಅದರ ನೆಕ್ಸ್ಟ್ ವ್ಲಾಗು ಗೊತ್ತಿಲ್ಲ. ಒಟ್ಟಿನಲ್ಲಿ ಇಷ್ಟರಲ್ಲೇ ತೋರಿಸ್ತೀನಿ. ಲೈಕ್ ಅದನ್ನು ನಾನು ಹೇಳಿದ್ನಲ್ವ, ನಮ್ಮಪ್ಪ ಕೊಟ್ಟಿರೋ ಪ್ರತಿಯೊಂದು ವಸ್ತು ಅಂತನಲ್ಲ, ಚಿಕ್ಕ ಚಿಕ್ಕ ಥಿಂಗ್ಸು ಅದ್ರದ್ದು. ಇವಾಗ ನಂಗೆ ಯಾವುದೋ ತುಂಬ ಇಷ್ಟ ಆಗಿರೋ ಬಟ್ಟೆ ಕೊಡಿಸಿರ್ತಾರೆ ನಮ್ಮಪ್ಪ, ಅಂದರೆ ಅದು ಬಟ್ಟೆನ ನಾನು ಪ್ರಿಸರ್ವ್ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ಆ ಬಟ್ಟೆ ಟ್ಯಾಗ್ ಕಿತ್ಕೊಂಡ್ಬಿಟ್ಟು ನಮ್ಮಪ್ಪನೇ ಕೊಡಿಸಿದ್ದು, ಇಂಥ ಪ್ಲೇಸಲ್ಲೇ ಕೊಡಿಸಿದ್ದು, ಈ ಡೇಟು ಈ ಟೈಮ್ಗೆ ಅಂತ ಬರೆದಿಟ್ಕೊಳ್ತೀನಿ ನಾನು. ಐ ಡೋಂಟ್ ನೋ, ಆ ಥರ ಎಲ್ಲ ಉಳಿಸ್ಕೊಬೇಕು ಅಂತ ಚೆರಿಷ್ ಮಾಡೋಕ್ಕೆ ತುಂಬ ಇಷ್ಟಪಟ್ಟು ಕ್ಲೀನಾಗಿ ಆ ಥರ ಒಂದು ಸ್ಪೇಸ್ನ ಮಾಡ್ಕೊಂಡಿದ್ದೀನಿ. ಇದು ನಾನು ನಮ್ರತಾ ಅದು ಇನ್ನೊಂದು ಆ್ಯಂಗಲ್ ಅಂತಲೇ ಹೇಳ್ಬೋದು ಗೈಸ್, ರಿವೀಲ್ ಮಾಡಿರೋದು ನಿಮಗೆ. ಇಷ್ಟರೊಳಗಡೆ ಯಾರಿಗೂ ಗೊತ್ತಿರಲಿಲ್ಲ ನಾನು ಆ ಥರ ಎಲ್ಲ ಚೆರಿಷ್ ಮಾಡ್ತೀನಿ ಚಿಕ್ಕ ಚಿಕ್ಕದನ್ನು ಅಂತ ಹೇಳಿಬಿಟ್ಟು. ಕಣ್ಣು ಆ ಕಡೆ ಹೋಗ್ತಿದೆ ಅನ್ಕೊಬಿಡಿ, ನೋಟಿಫಿಕೇಷನ್ ಬಂತು ಮೇಲೆ, ಹಂಗೆ ಸ್ವಿಕ್ ಅಂತ ಹೋಗ್ಬಿಡ್ತು. ಸೊ ಆ ಥರ ಚೆರಿಷ್ ಮಾಡಿ ಇಟ್ಕೊಂಡಿದ್ದೀನಿ. ಲೈಕ್ ಒಂದೊಂದು ಸರಿ ನನಗೆ ಅನಿಸುತ್ತೆ ಇದೊಂದು ನನಗೆ ಗುಡ್ ಹ್ಯಾಬಿಟ್ ಆ್ಯಕ್ಚುಲಿ ನನ್ನಲ್ಲಿ ನಾನು ಕಲ್ಟಿವೇಟ್ ಮಾಡ್ಕೊಂಡಿರೋದು. ಗೊತ್ತಿಲ್ಲ, ನನಗೆ ಚಿಕ್ಕ ಹುಡುಗಿಂದನೇ ಇದೊಂದು ಹ್ಯಾಬಿಟ್ ಇದೆ. ಅದು ನನಗೆ ಬಂದಿದ್ದೋ ಕಲ್ಟಿವೇಟ್ ಮಾಡ್ಕೊಂಡಿದ್ದೋ ಯಾರನ್ನ ನೋಡಿ ಕಲ್ತನೋ ಏನೋ, ನನಗೆ ಐ ಡೋಂಟ್ ಹ್ಯಾವ್ ಎನಿ ಐಡಿಯಾ ಅಬೌಟ್ ದಟ್. ಬಟ್ ನನಗೆ ಪ್ರತಿಯೊಂದು ಆ ಥರ ಚಿಕ್ಕ ಹುಡುಗಿಯಿಂದ ಮಾಡ್ಕೊಂಬಂದಿರೋದ್ರಿಂದ ಇವತ್ತಿಗೆ ವೆನ್ ಐ ಸಿ ನಮ್ಮಮ್ಮ ಕೊಡಿಸಿರೋದೆಲ್ಲ ನೋಡಿದವಾಗ ನಂಗೆ ನಿಜ ಎಮೋಷ್ನಲ್ ಆಗಿಬಿಡ್ತೀನಿ ಇವತ್ತಿಗೂ. ನಮ್ಮಪ್ಪ ಇದ್ದಾರೆ, ಸೊ ನಮ್ಮಪ್ಪ ಕೊಡಿಸಿರೋದು ಮೆಮೊರಿಯಾಗಿ ಚೆರಿಷ್ ಮಾಡ್ತೀನಿ, ಖುಷಿ ಪಡ್ತೀನಿ. ಬಟ್ ಇನ್ನೂ ಕೊಡಿಸ್ತಾರಲ್ಲ ಅನ್ನೋದೊಂದಿರುತ್ತೆ ನನಗೆ. ಬಟ್ ನಮ್ಮಮ್ಮದ ಕೆಲವೊಂದೆಲ್ಲ ಮೆಮೊರೀಸ್ ನೋಡುವಾಗ, ಅದೆಲ್ಲ ಡೇಟ್ಸ್ ಆಗಿರಲಿ, ಟೈಮ್ ಆಗಿರಲಿ, ಹಬ್ಬದ ಸಿಚುವೇಶನ್ ಟೈಮಲ್ಲೆಲ್ಲ ನೋಡಿದವಾಗ ಐ ರಿಯಲಿ ಫೀಲ್ ಎಲ್ಲೋ ಇದ್ದಾರೆ, ನೋಡ್ತಾನೆ ಇರ್ತಾರೆ ಇವಾಗಲೂ, ಇಲ್ಲ ಅಂತಿಲ್ಲ. ಹೌದು, ಡೆಫಿನೆಟ್ಲಿ ಶೀ ಈಸ್ ಆರ್ ಸ್ಟ್ರೆಂತ್, ಶೀ ಈಸ್ ಆರ್ ಲೇಡಿ ಬಾಸ್ ನಮ್ಮ ಮನೆಗೆ. ಬಟ್ ಆದರೂ ಅವ್ರದ್ದು ಮೆಮೊರೀಸ್ ನೋಡುವಾಗ ಸ್ವಲ್ಪ ಎಮೋಷ್ನಲ್ ಆಗುತ್ತೆ ನನಗೆ ಇವತ್ತಿಗೂ. ಅದು ಏನು ಮಾಡೋಕ್ಕೆ ಫೇಡ್ ಆಗಲ್ಲ ಡೆಫಿನೆಟ್ಲಿ. ಬಟ್ ಅದೇ ಈ ರೀತಿ ಚೆರಿಷ್ ಮಾಡ್ತೀನಿ. ನೋಡೋಣ, ಲೈಕ್ ಆ ಥರದ್ದು ಬೇಕು ಅಂತಂದರೆ ಡೆಫಿನೆಟ್ಲಿ ಅದೊಂದು ಮಾಡಿ ಹಾಕ್ತೀನಿ. ಚೈಲ್ಡಿಶ್ ಅಂತ ಅನಿಸ್ಬೋದು, ಬಟ್ ಅದೊಂದು ನಂದು ಕ್ಯಾರೆಕ್ಟ್ರ್. ಇವಾಗ ಹೇಳ್ದಂಗೆ ಇದು ಹೀಗೆ. ಸೊ ನನ್ನ ಫ್ರೆಂಡ್ಸ್ಗೆ ಯಾವಾಗೂ ಥ್ಯಾಂಕ್ಫುಲ್ ಆಗಿರಬೇಕು, ಯಾಕಂದರೆ ಹೊಗಳ್ತಾ ಇದ್ದೀನಿ ಅಂತಲ್ಲ, ನಮ್ಮ ಫ್ರೆಂಡ್ಸ್ ಅಂದ್ಕೊಂಬಿಡ್ಬೋದು ಏನು ಇವಳು ಇಷ್ಟೊಂದು ಹೊಗಳ್ತಾವಳು ನಮ್ಮನ್ನೆಲ್ಲ ಅಂತ. ಬಟ್ ರಿಯಲಿ ಐ ಹ್ಯಾವ್ ಗಾಟ್ ಅ ವೆರಿ ಗ್ರೇಟ್ ಗ್ಯಾಂಗ್ ಫ್ರೆಂಡ್ಶಿಪ್ಪಲ್ಲಿ. ಪ್ರತಿಯೊಬ್ಬರು ಆಗಿರ್ಬೋದು, ತೇಜ ಆಗಿರ್ಬೋದು, ತೇಜಸ್ ಆಗಿರ್ಬೋದು, ಮುಕುಂದ ಆಗಿರ್ಬೋದು, ಶಿವು ಆಗಿರ್ಬೋದು, ಮನೋಹರಣ್ಣ ಆಗಿರ್ಬೋದು, ಮನು ಆಗಿರ್ಬೋದು, ಅಶ್ವಿನಿ, ಚಂದನ, ಮೇಘನ, ಪ್ರತಿಯೊಬ್ಬರು ನಮ್ಮ ಗ್ಯಾಂಗಲ್ಲಿ, ಸಾಗರ್ ಆಗಿರ್ಬೋದು, ನಿತಿನ್ ಆಗಿರ್ಬೋದು, ನಮ್ಮ ಜೊತೆ ಯಾರೆಲ್ಲ ಕಾಲೇಜಲ್ಲಿ ತುಂಬ ಕ್ಲೋಸ್ ಆಗಿದ್ದರು, ಲೈಕ್ ಸ್ಟಿಲ್ ಡೇಟ್ ಅಪ್ ಟು ಮಾರ್ಕ್ ವಿ ಆರ್ ಆಲ್ ಇನ್ ಟಚ್. ಆ್ಯಂಡ್ ತುಂಬ ಚೆನ್ನಾಗಿ ಮಾತಾಡಿಕೊಂಡು ವಿ ಮೇಕ್ ಟೈಮ್, ವರ್ಷಕ್ಕೊಂದು ಟ್ರಿಪ್ ಹೋಗ್ತೀವಿ. ಅಂದರೆ ದಟ್ ಈಸ್ ಆಲ್ ರಿಯಲಿ ಐ ಫೀಲ್ ವೆರಿ ಲಕ್ಕಿ. ಈ ಥರ ಒಂದು ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದೀವಿ, ಅದನ್ನು ಉಳಿಸ್ಕೊಂಡಿದ್ದೀವಿ ಅಂತ. ಯಾಕಂದರೆ ಇವತ್ತಿನ ದಿವಸದಲ್ಲಿ ನಿಮಗೆಲ್ಲ ಗೊತ್ತು, ಇವತ್ತಿರೋ ಫ್ರೆಂಡ್ಶಿಪ್ ನಾಳೆ ಇರಲ್ಲ. ಸೊ ಅದು ನಮ್ಮದ್ರಲ್ಲಿ ಉಳ್ಕೊಂಡು ಬಂದಿದೆ. ಐ ಹೋಪ್ ಲೆಟ್ ಇಟ್ ಸ್ಟೇ ಫಾರ್ ಎವರ್ ಅಂತ ಹೋಪ್ ಮಾಡ್ತೀನಿ. ಯಾವಾಗಲೂ ಕೊನೆಯಲ್ಲೂ ಜೊತೆಗೇ ಇರಲಿ ಅದು. ಕೊನೆಗೆ ನಾವು ಫ್ಯೂಚರಲ್ಲಿ ಏನೇನಾದರೂ ಏನೇ ಹೋದರೂ ಬಿಟ್ಟರು ಇರಲಿ ಫ್ರೆಂಡ್ಶಿಪ್ಪು. ಸೊ ಅಷ್ಟೇ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಯಾರ್ಯಾರು ಗಿಫ್ಟು ನಾನು ತೋರಿಸ್ದವಾಗ ನೆನಪಾಯಿತು ನನ್ನ ಫ್ರೆಂಡ್ಸಲ್ಲಿ, ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಹೇಗೆ ಅನಿಸ್ತಾ. ಗಿಫ್ಟ್ ನೋಡಿದವಾಗ ನಾನು ನಿಜವಾಗ್ಲೂ ಪ್ರಿಸರ್ವ್ ಮಾಡ್ಕೊಂಡಿರ್ತೀನಿ ಅಂತ ಅನಿಸ್ತಾ ಅಂತ ತಿಳಿಸಿ. ಇಷ್ಟೇ ಇದಾಗಿತ್ತು ಇವತ್ತಿನ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನೀವೆಲ್ಲರೂ ಏನು ಮಾಡಬೇಕು ಅಂತ ಗೊತ್ತೇ ಇದೆ. ಸಾರಿ ಗೈಸ್, ಇದು ಸಮೀರ್ ಅವ್ರ ಇದು ಸಮೀರ್ ಅವ್ರ ವ್ಲಾಗ್ಸ್ ನೋಡ್ತಾ ನನಗೆ ಗೈಸ್ ಅಂತ ಬಂದುಬಿಟ್ಟಿದ್ದೆ. ಸಾರಿ, ಬಟ್ ಅವ್ರದ್ದು ತುಂಬ ಚೆನ್ನಾಗಿರುತ್ತೆ ವೀಡಿಯೋಸು. ಇಷ್ಟ ಇದಾಗಿತ್ತು ಇವತ್ತಿನ ವ್ಲಾಗ್ಸ್. ಹೋಪ್ ಯು ಆಲ್ ಗೈಸ್ ಲೈಕ್ ದಿಸ್ ವ್ಲಾಗ್. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನೀವೆಲ್ಲರೂ ಏನು ಮಾಡಬೇಕು ಅಂತ ಗೊತ್ತೇ ಇದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಅಷ್ಟೇ, ಗೊತ್ತಲ್ಲ, ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಭೇಟಿ ಆಗೋವರೆಗೂ, ಅಂಟಿಲ್ ದೆನ್ ಆಲ್ ಆಫ್ ಯು ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್ ಟು ಆಲ್ ದ ಪೀಪಲ್ ಅರೌಂಡ್ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್ಸ್. ನಿಮ್ಮ ಲೈಫಲ್ಲಿ ನೀವು ಒಂದು 10 ನಿಮಿಷ 15 ನಿಮಿಷ ಡೆಫಿನೆಟ್ಲಿ ನೀವು ತೆಗೆದಿಟ್ಟು ನನ್ನ ವ್ಲಾಗ್ಸ್ನ ನೋಡ್ತೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕೀಪ್ ವಾಚಿಂಗ್.